ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಲಬುರಗಿಯಲ್ಲಿ ಭೀಕರ ರಸ್ತೆ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಆರಂಭದಲ್ಲೇ ಡೀಟೇಲ್ ಲಭ್ಯ ಆಗ್ತಾ ಇದೆ. ಅಪಘಾತ ಸಂಭವಿಸಿದ್ದು ಎಲ್ಲಿ, ಯಾರದು ತಪ್ಪಿದೆ, ಆ ಎಲ್ಲ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ ಮತ್ತು ಅಪಘಾತದ ತೀವ್ರತೆ ಎಷ್ಟರ ಮಟ್ಟಿಗಿದೆ ಹೇಳ್ತಾ ಹೋಗ್ತೀವಿ. ಕ್ರೂಸರ್ ಮತ್ತು ಲಾರಿ ಮಧ್ಯೆ ಮುಖಾಮುಖಿ ಡಿಕ್ಕಿ ಆಗಿರೋದ್ರ ಡೀಟೇಲ್ಸ್ ಇದು. ಸ್ಥಳದಲ್ಲಿ ಒಂದೇ ಕುಟುಂಬದ 5 ಜನ ಸಾವನ್ನಪ್ಪಿದ್ದಾರೆ. ಒಂದೇ ಫ್ಯಾಮಿಲಿ 5 ಜನ ಸಾವನ್ನಪ್ಪಿರೋದು. ಚಿತ್ತಾಪುರ ತಾಲೂಕಿನ ಲಾಡ್ಲಾಪುರ ಕ್ರಾಸ್ ಹತ್ರ ಆಗಿರೋ ಘಟನೆ. ಲಾರಿ ಡಿಕ್ಕಿಯಾದ ರಭಸಕ್ಕೆ ಕ್ರೂಸರ್ ವಾಹನ ಕಂಪ್ಲೀಟ್ ನಜ್ಜುಗುಜ್ಜಾಗಿದೆ. ಮೃತರು ಚಿತ್ತಾಪುರ ತಾಲೂಕಿನ ಇಂಗಳಿಯವರು ಅನ್ನೋದು ಗೊತ್ತಾಗ್ತಾ ಇದೆ. ಇಷ್ಟು ಭೀಕರ ಅಪಘಾತದ ಬಳಿಕ ಲಾರಿ ಚಾಲಕ ಸ್ಥಳದಿಂದ ಪರಾರಿಯಾಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಮಾಹಿತಿ. ಮೃತಪಟ್ಟವರು 5 ಜನ ಅಂತ ಹೇಳ್ತಾ ಇದ್ವಿ. ತೋಲು ಸಾಬ್, ಹುಸೇನ್ ಶಾ, ಮೆಹಬೂಬ್ ಅಲಿ, ರಸೂಲ್ ಬಿ, ಫಾತಿಮಾ ಅಲಿ ಇವರೆಲ್ಲರೂ ಕೂಡ ಮೃತಪಟ್ಟವರು. ಅಪಘಾತದ ತೀವ್ರತೆಗೆ ಇಷ್ಟು ಜನ ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಎಲ್ಲಿಂದ ಎಲ್ಲಿಗೆ ಹೊರಟಿದ್ರು ಮತ್ತು ಲಾರಿ ಚಾಲಕ ಎಲ್ಲಿಗೆ ಹೋಗ್ತಾ ಇದ್ದ, ಎಲ್ಲ ಮಾಹಿತಿಗಳಿನ್ನಷ್ಟೇ ಸಿಗಬೇಕಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಪ್ರವೀಣ್ ರೆಡ್ಡಿ. 2 ವಾಹನಗಳು ಎಲ್ಲಿಂದ ಎಲ್ಲಿಗೆ ಪ್ರಯಾಣವನ್ನು ಬೆಳೆಸಿದ್ದು, ಯಾರ್ದು ತಪ್ಪು ಅಂತ ಕಾಣಿಸುತ್ತೆ ಮತ್ತು ಪರಾರಿಯಾದ ಲಾರಿ ಚಾಲಕ ಈಗಲಾದರೂ ಸಿಕ್ಕಿದಾನ? ಪೊಲೀಸರ ತನಿಖೆ ಹೇಗೆ ಸಾಗ್ತಾ ಇದೆ? ಮಮತಾ, ಏನಂದ್ರೆ ಯಾದಗಿರಿಯಿಂದ ಇಂಗಳಗಿ ಗ್ರಾಮ ಅಂದ್ರೆ ಚಿತ್ತಾಪುರ ತಾಲೂಕಿನ ಇಂಗಳಗಿ ಗ್ರಾಮದ ಸ್ವಗ್ರಾಮಕ್ಕೆ ಇವರು ಮೃತರೆಲ್ಲರೂ ಕೂಡ ಬರ್ತಾ ಇದ್ರು. ಏನಂದ್ರೆ ಅವರ ಒಂದು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ನಿನ್ನೆ ಅಷ್ಟೇ ಇಂಗಳಗಿ ಗ್ರಾಮದಿಂದ ಯಾದಗಿರಿಗೆ ಹೋಗಿ ಇವತ್ತು ನಿನ್ನೆ ರಾತ್ರಿ ಮತ್ತೆ ರಿಟರ್ನ್ ಆಗ್ತಾ ಇದ್ರು. ಆದ್ರೆ ಅಷ್ಟರಲ್ಲೇ ಏನಂದ್ರೆ ಈ ಕಡೆಯಿಂದ ಕಲಬುರಗಿಯಿಂದ ಯಾದಗಿರಿ ಕಡೆ ಹೋಗ್ತಾ ಇರುವಂತಹ ಲಾರಿಗೆ ಮುಖಾಮುಖಿ ಡಿಕ್ಕಿ ಆದಂತಹ ಪರಿಣಾಮವಾಗಿ ಕ್ರೂಸರ್ ವಾಹನದಲ್ಲಿದ್ದಂತಹ ತೋಲು ಸಾಬ್ ಆಗಿರ್ಬೋದು, ಹುಸೇನ್, ಮೆಹಬೂಬ್ ಮತ್ತೆ ರಸೂಲ್ ಮತ್ತು ಫಾತಿಮಾ ಅಲಿ ಈ 5 ಜನ ಈಗ ಸ್ಥಳದಲ್ಲೇ ಸಾವನ್ನಪ್ಪಿದ್ದು. ಇವರೆಲ್ಲರೂ ಕೂಡ ಒಂದೇ ಕುಟುಂಬದ ಸದಸ್ಯರು, ಇಂಗಳಗಿ ಗ್ರಾಮದವರು ಅಂತ ಈಗ ಪ್ರಾಥಮಿಕ ಮಾಹಿತಿ ಸಿಕ್ಕಿದೆ. ಇನ್ನು ಘಟನೆಯ ಬಳಿಕ ಏನಂದ್ರೆ ಲಾರಿ ಚಾಲಕ ಆ ಒಂದು ಸ್ಥಳದಲ್ಲೇ ಲಾರಿ ಬಿಟ್ಟು ಪರಾರಿಯಾಗಿದ್ದು ಸದ್ಯ ಈಗ ವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಇನ್ನು ಇದು ಘಟನೆಗೆ ಪ್ರಮುಖ ಕಾರಣ ಏನು, ಇಲ್ಲಿ ಯಾರ ಅಜಾಗ್ರತೆಯಿಂದ ಈ ಒಂದು ಅಪಘಾತ ಆಗಿದೆ ಎಂಬುದರ ಬಗ್ಗೆ ಪೊಲೀಸರು ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟಿದ್ದು. ಏನಂದ್ರೆ ಪರಾರಿಯಾದಂತಹ ಲಾರಿ ಚಾಲಕನಿಗಾಗಿ ಈಗ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಈ ಕುರಿತು ಏನಂದ್ರೆ ವಾಡಿ ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿದೆ. ಇನ್ನು ಮೃತ ಶವಗಳನ್ನೆಲ್ಲವನ್ನೂ ಕೂಡ ವಾಡಿಯ PSC ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಮಮತಾ, ರೈಟ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಪ್ರವೀಣ್ ರೆಡ್ಡಿ.